ಈ ವಿಲೇಜ್ ಡ್ರಾಪ್ ಸ್ಟೋರಿ ಸಿನಿಮಾಗಳಲ್ಲಿ ಕಾನ್ಸೆಪ್ಟ್ ಆಗಿ ಸ್ಟೋರಿ ಸ್ವಲ್ಪ ವರ್ಕ್ ಆಗಿಬಿಟ್ರೆ ಸಾಕು, ಆ ಸಿನಿಮಾ ಡೆಫಿನೆಟ್ಲಿ ವರ್ಕ್ ಆಗುತ್ತೆ ಅನ್ನೋ ಮೈಂಡ್ನಿಂದ ಫಸ್ಟ್ ಹೊರಗೆ ಬರಬೇಕು. ದಿ ರೈಸ್ ಆಫ್ ಅಶೋಕ, ಇದು ಸತೀಶ್ ನೀನಾಸಂ ಹಾಗೆ ಸಪ್ತಮಿ ಗೌಡ ಅವರು ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂತಹ ಚಿತ್ರ. ಇನ್ನು ಸಿನಿಮಾ ಹೇಗುಂಟು, ಸಿನಿಮಾದಲ್ಲಿ ನನಗೆ ಏನೆಲ್ಲ ಇಷ್ಟ ಆಯಿತು, ಏನೆಲ್ಲ ಇಷ್ಟ ಆಗಲಿಲ್ಲ ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ನೋಡೋಣ. ಇನ್ನು ಸಿನಿಮಾದ ಒಂದನೇ ಸ್ಟೋರಿ ವಿಷಯಕ್ಕೆ ಬರೋದಾದರೆ, ಸಿನಿಮಾದಲ್ಲಿ ಅಶೋಕ ಎಂಬ ಹುಡುಗ ತುಂಬ ಕಷ್ಟಪಟ್ಟು ಒಂದು ಕಾಂಪಿಟೇಟಿವ್ ಎಕ್ಸಾಮ್ನ ಅಟೆಂಡ್ ಮಾಡಿ ಪಾಸ್ ಆಗ್ತಾನೆ. ಆದರೆ ಅವನು ತನ್ನ ತಂದೆಯ ಆಸೆಯಂತೆ ಒಂದು ಗೌರ್ಮೆಂಟ್ ಜಾಬ್ಗೆ ಹೋಗದೆ ತನ್ನ ಹುಟ್ಟೂರಿಗೆ ಬಂದು ಆ ಊರಿನಲ್ಲಿ ನಡೆಯುತ್ತಿದ್ದ ಕೆಲವೊಂದು ಶೋಷಣೆಗಳ ವಿರುದ್ಧ ಹೋರಾಡಕ್ಕೆ ನಿಲ್ತಾನೆ. ಸೊ ಇದರ ವಿರುದ್ಧ ಅವನು ನಿಲ್ಲೋಕೆ ಕಾರಣ ಆದರೂ ಏನು, ಹಾಗೆ ಇದರಿಂದ ಮುಂದೆ ಇವನಿಗೆ ಏನೆಲ್ಲ ಪ್ರಾಬ್ಲಮ್ ಬರುತ್ತೆ ಅನ್ನೋದನ್ನು ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಇನ್ನು ಸಿನಿಮಾದ ಪಾಸಿಟಿವ್ ವಿಷಯಕ್ಕೆ ಬರೋದಾದರೆ, ಸಿನಿಮಾದ ಕಥೆಯಲ್ಲಿ ಇರುವಂಥ ಕೋರ್ ಪಾಯಿಂಟ್ ಏನಿದೆಯಲ್ಲ ಅದು ಚೆನ್ನಾಗಿದೆ. ಲೈಕ್ ಸಿನಿಮಾದಲ್ಲಿ ಆ ಜಾತಿ ಹಾಗೆ ಮೇಲು ಕೀಳು ಎಂಬ ಪಾಯಿಂಟ್ನ ತಗೊಂಡು ಒಳ್ಳೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಆದರೆ ಅವರು ಸಿನಿಮಾದಲ್ಲಿ ತಗೊಂಡಿರುವಂಥ ಐಡಿಯಾ ಏನಿದೆಯಲ್ಲ ಅದು ಚೆನ್ನಾಗಿದೆ, ಆದರೆ ಅದನ್ನು ಅವರು ಪ್ರಾಪರಾಗಿ ಯುಟಿಲೈಸ್ ಮಾಡೋದ್ರಲ್ಲಿ ಫೇಲ್ ಆದರೂ ಅನ್ಬೋದು. ಯಾಕಂದರೆ ಸಿನಿಮಾದಲ್ಲಿ ಇರುವಂಥ ಕಾನ್ಸೆಪ್ಟ್ ಹಾಗೆ ಸ್ಟೋರಿ ಅನ್ನೋದು ಯೂನಿಕ್ ಆಗಿದೆ, ಆದರೆ ಅದನ್ನು ಅವರು ಅಷ್ಟೇ ಯೂನಿಕ್ ಆಗಿ ತೋರಿಸೋಕ್ಕೆ ಹೋಗಿ ಇನ್ಕನ್ವಿನ್ಸಿಂಗ್ ಆಗಿ ಏನೇನೋ ರೀತಿಯಲ್ಲಿ ಬರ್ಕೊಂಡಿದ್ದಾರೆ ಸ್ಟೋರಿನ. ಇನ್ನು ಸಿನಿಮಾದ ನೆಗೆಟಿವ್ ವಿಷಯಕ್ಕೆ ಬರೋದಾದರೆ, ಅದೇ ಮೊದಲಿಗೆ ಹೇಳಿದ ಹಾಗೆ ಎಲ್ಲ ಸಿನಿಮಾದಲ್ಲೂ ವಿಲೇಜ್ ಡ್ರಾಪ್ನ ಇಟ್ಕೊಂಡು ಸಿನಿಮಾ ಮಾಡಿದ್ರೆ ಎಲ್ಲ ಸಿನಿಮಾನು ಕಾಟರ ಸಿನಿಮಾ ಆಗೋದಿಲ್ಲ. ಯಾಕಂದರೆ ಆ ಸಿನಿಮಾದಲ್ಲಿ ಇರುವಂಥ ಸ್ಟೋರಿನ ಒಳ್ಳೆ ರೀತಿಯಲ್ಲಿ ಟ್ರೀಟ್ಮೆಂಟ್ ಮಾಡಿ ಪ್ರೆಸೆಂಟ್ ಮಾಡಿದ್ರೆ ಸಾಕು, ಆ ಸಿನಿಮಾ ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲೇ ಈ ಸಿನಿಮಾ. ಸೊ ಈಗ ಹೇಳಿದ ಈ ಯಾವುದೇ ಪಾಯಿಂಟ್ಗಳು ಸಿನಿಮಾದಲ್ಲಿ ನೋಡೋಕೆ ಸಿಗಲಿಲ್ಲ, ಅದೇ ಈ ಸಿನಿಮಾಗೆ ಮೇಜರ್ ಡಿಸ್ಪಾಯಿಂಟ್ ಆಗಿರೋದು. ಇನ್ನು ಸಿಂಪಲ್ ಆಗಿ ಹೇಳೋದಾದರೆ, ಈ ಸಿನಿಮಾದಲ್ಲಿ ಇರುವಂಥ ಸ್ಟೋರಿ ಹಾಗೆ ಸ್ಕ್ರೀನ್ ಪ್ಲೇನ ಇನ್ನೂ ಬೆಟರ್ ಆಗಿ ಪ್ರೆಸೆಂಟ್ ಮಾಡ್ಬೋದಿತ್ತು ಅಂತ ನನಗೆ ಪರ್ಸ್ನಲಿ ಅನಿಸ್ತು. ಸೊ ಅದಕ್ಕೆ ಬೇಕಾದಂಥ ಎಲ್ಲ ಎಲಿಮೆಂಟ್ ಈ ಸಿನಿಮಾದಲ್ಲಿ ಇದ್ವು, ಆದರೆ ಆ ರೀತಿ ಇರೋ ಯಾವುದೇ ಎಲಿಮೆಂಟ್ನ ಇವರು ಪ್ರಾಪರಾಗಿ ಯುಟಿಲೈಸ್ ಮಾಡಿಲ್ಲ ಅನ್ನೋದೇ ಈ ಸಿನಿಮಾಗೆ ಮೇಜರ್ ಡಿಸ್ಪಾಯಿಂಟ್ ಆಗಿರೋದು. ಇನ್ನು ಓವರಾಲ್ ಆಗಿ ಹೇಳೋದಾದರೆ, ಇದೊಂದು ಜಸ್ಟ್ ಒನ್ ಟೈಮ್ ನೋಡ್ಬೋದಂತಹ ಸಿನಿಮಾ ಅಂತೀನಿ. ಯಾಕಂದರೆ ಇದರಲ್ಲಿರುವಂಥ ಸ್ಟೋರಿ ಹೊಸದಾಗೇನು ಇರಲಿಲ್ಲ, ಆಲ್ರೆಡಿ ನೋಡಿರೋ ಸ್ಟೋರಿನೇ ಆದ್ದರಿಂದ. ಸೊ ಇದರ ಮುಂದಕ್ಕೆ ಸಿನಿಮಾನ ನೋಡೋದು ಬಿಡೋದು ನಿಮಗೆ ಬಿಟ್ಟದ್ದು. ಸೊ ಇದಾಗಿತ್ತು ಫ್ರೆಂಡ್ಸ್, ನಾನು ಈ ಸಿನಿಮಾ ನೋಡಿದ್ದಾದಮೇಲೆ ನನಗನ್ಸಿದಂಥ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ ಬರೋ ಕಂಟೆಂಟ್ ಏನಾದರೂ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಆದಷ್ಟು ಬೇಗ ಬೇರೆ ಕಂಟೆಂಟ್ ಜೊತೆಗೆ ಸಿಗುವ. ಬಾಯ್ ಫ್ರೆಂಡ್ಸ್.